ಸ್ಪಂದನಾಗೆ ಡೈರೆಕ್ಟ್ ಕಪ್ ಕೊಟ್ಟು ಮನೆಗೆ ಕಳಿಸ್ಬಿಡಿ. ಈ ನಾಟಕ ಎಲ್ಲ ಯಾಕೆ? ಮಾಳು ಔಟ್. ಇದು ಉತ್ತರ ಕರ್ನಾಟಕದವರಿಗೆ ಮಾಡಿದ ಅನ್ಯಾಯ. ಇದು ಯಾವ ಸೀಮೆ ಬಿಗ್ ಬಾಸ್? ಬರೀ ಮೋಸದಾಟ. ವೋಟಿಂಗ್ ಲಿಸ್ಟ್ ಒಮ್ಮೆ ತೋರಿಸಿ. ಉತ್ತರ ಕರ್ನಾಟಕಕ್ಕೆ ಎಲ್ಲಾ ಕಡೆ ಮೋಸ. ಕೊನೆಗೂ ಮನೆ ಮಗಳನ್ನ ಬಿಟ್ಟುಕೊಡ್ಲಿಲ್ಲ ಕಲರ್ಸ್ ಕನ್ನಡ ವಾಹಿನಿ. ಕಿಚ್ಚ ಸುದೀಪ್ ಇಲ್ಲದೆ ನಡೆದ ಎಲಿಮಿನೇಷನ್ ಭಾರೀ ವಿವಾದ. ನಮಸ್ಕಾರ, ಕರ್ನಾಟಕ ಸೋಷಿಯಲ್ ಮೀಡಿಯಾಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ನೋಡಿದ್ರೆ ಅನೇಕ ಬಿಗ್ ಬಾಸ್ ವೀಕ್ಷಕರಿಗೆ ಬಿಗ್ ಬಾಸ್ ಮೇಲೆ ಬೇಸರ ಉಂಟು ಮಾಡಿದೆ. ಹೌದು, ಸೂರಜ್ ಹೋದ ಬೆನ್ನಲ್ಲೇ ಈ ಸೀಸನ್ನ ಮತ್ತೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್, ಉತ್ತರ ಕರ್ನಾಟಕದ ಕೋಗಿಲೆ ಅಂತಾನೆ ಕರೆಸಿಕೊಳ್ಳುವ ನಾ ಡ್ರೈವರ ಹಾಡಿನ ಖ್ಯಾತಿಯ ಮಾಳು ನಿಪನಾಳ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಎಲ್ಲರೂ ಸ್ಪಂದನಾ ಔಟ್ ಆಗ್ತಾರೆ ಅಂತ ಕಾಯ್ತಾ ಇದ್ರೆ ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ ನೋಡಿ ಇಡೀ ಕರ್ನಾಟಕವೇ ಶಾಕ್ ಆಗಿದೆ. ಹಾಗಿದ್ರೆ ಇದು ಅನ್ಯಾಯನಾ ಅಥವಾ ಇದು ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಪ್ಲಾನಾ? ಇದು ಉತ್ತರ ಕರ್ನಾಟಕದವರಿಗೆ ಮಾಡಿದ ಅನ್ಯಾಯನಾ? ಮನೆ ಮಗಳನ್ನ ಬಿಟ್ಟುಕೊಡ್ಲಿಲ್ಲ ಕಲರ್ಸ್ ಕನ್ನಡ ವಾಹಿನಿ. ಇದು ಮೋಸದಾಟ. ಇಲ್ಲ ಬಿಗ್ ಬಾಸ್ ಶೋನಲ್ಲಿ ಫಿಕ್ಸಿಂಗ್ ನಡೀತಿದ್ಯಾ? ಹೀಗಂತ ನಾವ್ ಹೇಳ್ತಾ ಇಲ್ಲ. ಮಾಳು ಔಟ್ ಆದ ಮೇಲಿಂದ ಈ ಮಾತುಗಳು ಬಿಗ್ ಬಾಸ್ ವೀಕ್ಷಕರೇ ಹೇಳ್ತಾ ಇದ್ದಾರೆ. ಎಸ್, ಬಿಗ್ ಬಾಸ್ ಮನೆಗೆ ಉತ್ತರ ಕರ್ನಾಟಕದ ಸೊಗಡನ್ನ ಹೊತ್ತು ತಂದಿದ್ದ ಮಾಳು ನಿಪನಾಳ ಅಪ್ಪಟ ಜಾನಪದ ಗಾಯಕ. ಸಾವಿರಾರು ಅಭಿಮಾನಿಗಳನ್ನ ಹೊಂದಿರುವ ಕಲಾವಿದ ಮಾಳುಗೆ ಯಾಕೆ ಹೀಗಾಯ್ತು? ಕಿಚ್ಚ ಸುದೀಪ್ ಇಲ್ಲದೆ ನಡೆದ ಈ ಎಲಿಮಿನೇಷನ್ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಹೌದು, ಎಲಿಮಿನೇಷನ್ ಸಮಯದಲ್ಲಿ ಗಾರ್ಡನ್ ಏರಿಯಾದಲ್ಲಿ 2 ಕಾರ್ಗಳು ಬರುತ್ತೆ. ಸ್ಪಂದನಾ ಮತ್ತೆ ಮಾಳು ಇಬ್ಬರು ಕಾರ್ನಲ್ಲಿ ಕುಳಿತು ಹೋಗ್ತಾರೆ. ಆದ್ರೆ ಸ್ಪಂದನಾ ಕಾರು ವಾಪಸ್ ಬರುತ್ತೆ, ಮಾಳು ಕಾರು ಬರ್ಲೇ ಇಲ್ಲ. ಅಲ್ಲಿಗೆ ಮಾಳು ಅವರ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಜರ್ನಿ ಮುಗಿದು ಹೋಯ್ತು. ಅವಾಗಿನಿಂದ ಪ್ರೇಕ್ಷಕರ ಪ್ರಶ್ನೆ ಬಂದೆ, ಸ್ಪಂದನಾ ಅವರಿಗಿಂತ ಮಾಳು ಅವರಿಗೆ ವೋಟಿಂಗ್ ಕಡಿಮೆ ಬಂದಿದ್ಯಾ ಅಂತ. ಉತ್ತರ ಕರ್ನಾಟಕದ ಮಂದಿ ಈ ಬಾರಿ ಮಾಳು ಅವರ ಕೈ ಬಿಟ್ರ? ಇಲ್ಲ ಅಂದ್ರೆ ಈ ಬಾರಿ ವೋಟಿಂಗ್ ಲೆಕ್ಕಾಚಾರದಲ್ಲಿ ಏನಾದ್ರೂ ಗೋಲ್ಮಾಲ್ ನಡೀತಿದ್ಯಾ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. ಕೆಲವರಿಗೆ ಬಿಗ್ ಬಾಸ್ ಮೇಲೆ ಅನುಮಾನ ಕಾಡಿ ವೋಟಿಂಗ್ ಲಿಸ್ಟ್ ತೋರಿಸಿ ಸ್ವಾಮಿ ಅಂತಿದ್ದಾರೆ. ವೀಕ್ಷಕರೇ, ಬಿಗ್ ಬಾಸ್ ಶುರುವಾದ ಹೊಸದ್ರಲ್ಲಿ ಮಾಳು ನಿಪನಾಳ ಅವರು ನನಗೆ ಇಲ್ಲಿ ಇರೋಕೆ ಆಗಲ್ಲ, ನಾನು ಹೊರಗಡೆ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ರು. ಹೌದು, ಮನೆಯೊಳಗೆ ಹೋದ ಮೊದಲ ವಾರವೇ ಮಾಳು ಅವರು ಹೊರ ಬರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ರು. ಮನೆಯ ರೂಲ್ಸ್ ಫಾಲೋ ಮಾಡಕ್ಕೆ ಅವರಿಗೆ ಕಷ್ಟ ಆಗ್ತಾ ಇತ್ತು. ಅಂದು ಮನೆಯಿಂದ ಹೋಗ್ತೀನಿ ಅಂದವರು ಈಗ ಕೊನೆಯವರೆಗೂ ಹೋರಾಟ ಮಾಡಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ನಿಂತು ಇದೀಗ ಕೊನೆಯ ಹಂತದಲ್ಲಿ ಗೇಟ್ ಪಾಸ್ ನೀಡಲಾಗಿದೆ. ಹಾಗಿದ್ರೆ ಇದು ಮೊದಲೇ ಫಿಕ್ಸ್ ಆಗಿತ್ತಾ? ಇದೀಗ ಜನ ಉತ್ತರ ಕರ್ನಾಟಕಕ್ಕೆ ಮತ್ತೊಮ್ಮೆ ಮೋಸ ಆಯ್ತು. ಎಲ್ಲಾ ಕಡೆ ಉತ್ತರ ಕರ್ನಾಟಕದವರಿಗೆ ಮೋಸ ಆಗ್ತಿದೆ. ಬಿಗ್ ಬಾಸ್ ಮನೆಯಲ್ಲೂ ಹಾಗೆ ಆಗಿದೆ. ಉತ್ತರ ಕರ್ನಾಟಕದ ಮಂದಿ ಕೇವಲ TRPಗೆ ಅಷ್ಟೇ ಯೂಸ್ ಮಾಡ್ಕೋತಾರೆ ಅಂತೆಲ್ಲ ಜನ ಸೋಷಿಯಲ್ ವಲಯದಲ್ಲಿ ಮಾತನಾಡ್ತಿದ್ದಾರೆ. ತಮ್ಮ ಎಲಿಮಿನೇಷನ್ ಬಗ್ಗೆ ಮಾಳು ನಿಪನಾಳ ಸಹ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಎಲಿಮಿನೇಷನ್ ಕಂಡು ಶಾಕ್ಗೆ ಒಳಗಾಗಿದ್ದಾರೆ. ತಮಗೋಸ್ಕರ ಉತ್ತರ ಕರ್ನಾಟಕದ ಅನೇಕ ಅಭಿಮಾನಿಗಳು ದೇವರಿಗೆ ಹರಕೆ ಹೊತ್ತಿದ್ರು. ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿರುವ ಸುದ್ದಿಯಿಂದ ಉತ್ತರ ಕರ್ನಾಟಕದ ಜನ ನೋವಿನಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟು ದಿನ ಅವರಿಗೋಸ್ಕರ ಒಂದು ದೊಡ್ಡ ಸೈನ್ಯವೇ ಹೊರಗಡೆ ನಿಂತು ಕಾಪಾಡಿದೆ ಅಂತ ಹೇಳಿದ್ದಾರೆ. ಎಷ್ಟಿದ್ರೂ ಫೈನಲ್ ವರೆಗೂ ಹೋಗುವ ಕ್ಷಮತೆ ಇದ್ದ ಮಾಳು ಅವರನ್ನ ಅರ್ಧ ದಾರಿಯಲ್ಲಿ ಬಿಗ್ ಬಾಸ್ ಯಾಕೆ ಎಲಿಮಿನೇಟ್ ಮಾಡಿದ್ರು? ಇದು ಮಲತಾಯಿ ಧೋರಣೆಯೇ ಅನ್ನೋ ಆಕ್ರೋಶ ಸಾಮಾಜಿಕ ಜಾಲತಾಣದಲ್ಲಿ ಶುರುವಾಗಿದೆ. ಮಾಳು ಅವರ ಗೇಮ್ ಮೊದಲ ದಿನಕ್ಕಿಂತ ಈ ವಾರ ಸುಧಾರಿಸ್ತಾ ಇತ್ತು. ಆದ್ರೆ ಬಿಗ್ ಬಾಸ್ ಅವರಿಗೆ ಮಾಳು ಅಸಡ್ಡೆಯಾಗಿ ಕಂಡ್ರ? ಮಾಳು ಸೇರಿದಂತೆ ಅನೇಕ ಬಿಗ್ ಬಾಸ್ ವೀಕ್ಷಕರ ಅಭಿಪ್ರಾಯ ನೋಡಿದ್ರೆ ವೋಟಿಂಗ್ ಪ್ರಕಾರ ಈ ಬಾರಿ ಸ್ಪಂದನಾ ಮತ್ತು ಮಾಳು ನಡುವೆ ಸ್ಪಂದನಾ ಎದುರು ಮಾಳು ಔಟ್ ಆಗುವುದೇ ಇಲ್ಲ ಅಂತ. ಸ್ಪಂದನಾ ಕಲರ್ಸ್ ವಾಹಿನಿಗೆ ಮನೆ ಮಗಳಂತೆ ಇದ್ದಾರೆ. ಅದಕ್ಕಾಗಿಯೇ ಸ್ಪಂದನಾಗೆ ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೆ ಸೇವ್ ಮಾಡ್ತಾ ಬಂದಿದ್ದಾರೆ ಅಂತ ಕೆಲವರ ವಾದ. ವೀಕ್ಷಕರೇ, ಇದೀಗ ಸೀಸನ್ 12 ಅಂತಿಮ ಹಂತಕ್ಕೆ ಬರ್ತಾ ಇದೆ. ಫಿನಾಲೆ ಹತ್ರ ಬರ್ತಿದ್ದಂತೆ ಬಿಗ್ ಬಾಸ್ ಈಗ ಆತುರಾತುರವಾಗಿ ಎಲ್ಲರನ್ನೂ ಮನೆಯಿಂದ ಆಚೆ ತಳ್ಳುತ್ತಿದ್ದಾರೆ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಾರಿ ಪ್ರತಿಭಾವಂತ ಕಲಾವಿದರಿಗಿಂತ ತಮಗೆ ಬೇಕಾದವರಿಗೆ ಮಾತ್ರ ಇಟ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದಾರಾ? ಪ್ರಬಲ ಸ್ಪರ್ಧಿಯನ್ನ ಒಂದೊಂದಾಗಿ ಮನೆಯಿಂದ ಕಳಿಸಿ ಈ ಸೀಸನ್ ಅನ್ನ ತಮಗೆ ಬೇಕಾದ ರೀತಿಯಲ್ಲಿ ಮುಗಿಸಲು ಬಿಗ್ ಬಾಸ್ ಹವಣಿಸ್ತಿದ್ದಾರಾ ಅನ್ನೋದು ಪ್ರೇಕ್ಷಕರಿಗೆ ಉಂಟಾಗಿರುವ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಆದ್ರೆ ಬಿಗ್ ಬಾಸ್ ರೂಲ್ಸ್ ಪ್ರಕಾರ
ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲು ಸ್ಪರ್ಧಿಗಳು ಮೊದಲು ಸದಸ್ಯರಿಂದ ನಾಮಿನೇಟ್ ಆಗಬೇಕು. ನಂತರ ಪ್ರೇಕ್ಷಕರ ಮತದಾನದಲ್ಲಿ ಅತಿ ಕಡಿಮೆ ವೋಟ್ ಪಡೆಯಬೇಕು. ಈ ಪ್ರಕಾರವೇ ಬಿಗ್ ಬಾಸ್ ಎಲಿಮಿನೇಷನ್ ನಡೆಸುತ್ತಾರೆ. ಸದ್ಯ ಮಾಳು ಅವರ ಅಭಿಮಾನಿಗಳಿಗೆ ಮತ್ತು ಉತ್ತರ ಕರ್ನಾಟಕದ ಜನಕ್ಕೆ ಸದ್ಯಕ್ಕಂತೂ ಭಾರೀ ನೋವಾಗಿದೆ. ನಿಮ್ಗೇನನ್ಸುತ್ತೆ? ಸ್ಪಂದನಾ ಅವರಿಗಿಂತ ಮಾಳು ನಿಜವಾಗ್ಲೂ ಮನೆಯಲ್ಲಿ ಇರೋದಕ್ಕೆ ಅರ್ಹರಿಲ್ವೇ? ಮಾಳು ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳ ಸಲುವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.